ಟೈಮ್ ಟ್ರಾವೆಲಿಂಗ್ ನ ಬಗ್ಗೆ ಎಷ್ಟೋ ಕಥೆಗಳನ್ನ ನೀವು ಕೇಳಿರ್ತೀರಾ, ಆದ್ರೆ 12 ಪತ್ರಗಳಲ್ಲಿ ಇಡೀ ಹಣೆ ಬರಹ ಗೊತ್ತಾದ್ರೆ ಏನಾಗುತ್ತೆ? ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಹೊಂದಿರುವಂತ ಈ ಒಂದು ಡ್ರಾಮಾದ ಹೆಸರು 12 ಲೆಟರ್ಸ್ ಅಂತ. ಈಗ ಕತೆ ಶುರುವಾಗುತ್ತೆ 1991 ಅಲ್ಲಿ. ಇಲ್ಲಿ ಯಾಂಗ್ ಅನ್ನೋ ಹೆಸರಿನ ಹುಡುಗಿಯನ್ನ ನೋಡ್ತೀವಿ. ಇವಳು ಕೂಗ್ತಾ ಇರ್ತಾಳೆ, ಯಾಕಂದ್ರೆ ತನ್ನ ಅಜ್ಜಿಯನ್ನ ನೆನಪು ಮಾಡ್ಕೊಳ್ತಿದ್ಲು. ಸೊ ಅಲ್ಲಿಂದ ಚಾಕೋನ ಎತ್ಕೊಂಡು ಒಂದು ಲೆಟರ್ ಅನ್ನ ಹಿಡ್ಕೊಂಡು ಅಲ್ಲಿದ್ದಂತ ಲೆಟರ್ ಬಾಕ್ಸ್ ಗೆ ಹಾಕ್ಬಿಡ್ತಾಳೆ. ಆ ಅಂಚೆಯಲ್ಲಿ ಹಾಕುದಕ್ಕಿಂತ ಮುಂಚೆ ಅವಳು ಬರ್ದಿದ್ಲು, ನಂಗೆ ಜೀವನದಲ್ಲಿ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಎಲ್ಲವನ್ನ ಕೂಡ ಸರಿ ಮಾಡ್ತಿದ್ದೆ ಅಂತ. ಅದೇ ಟೈಮ್ಗೆ ಏನೋ ಒಂಥರ ವಿಚಿತ್ರವಾದ ಸೌಂಡ್ ಕೇಳುತ್ತೆ. ಮತ್ತೆ ಆಗ್ಲೇ ಸೀನ್ ಶಿಫ್ಟ್ ಆಗುತ್ತೆ 2026ಕ್ಕೆ. ಇಲ್ಲಿ ಒಬ್ಬ ಫ್ಯಾಕ್ಟರಿಯ ಸೆಕ್ಯೂರಿಟಿ ಗಾರ್ಡ್ ಅಂತೂ ಓಡ್ಕೊಂಡು ಬರ್ತಿರ್ತಾನೆ. ನೋಡ್ತಾ ಗೊತ್ತಾಗುತ್ತೆ ಮುಂಚೆ ಒಂದು ಬೆಕ್ಕಿತ್ತು ತಾನೆ, ಅದೇ ಬೆಕ್ಕು ಈ ಅಂಚೆ ಮೇಲೆ ಕೂತಿದೆ. ಇದರ ನೆಕ್ಸ್ಟ್ ಒಂದು ಸೆಕ್ಯೂರಿಟಿ ಗಾರ್ಡ್ ಗೆ ಒಬ್ಬ ಮುದುಕ ಕಾಣ್ತಾನೆ. ಈ ವ್ಯಕ್ತಿ ಅಂತೂ ಈ ಜಾಗದಲ್ಲೇ 2 ತಿಂಗಳಿಂದ ಕೂತ್ಕೊಳ್ತಾ ಇದ್ದಾನಂತೆ. ಅದಕ್ಕೋಸ್ಕರ ವಿಚಾರಣೆ ಮಾಡೋದಕ್ಕಂತ ಬರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ನಿಮ್ಗೆ ಅಂತ ಯಾವುದೇ ಲೆಟರ್ ಬರ್ಲಿಲ್ಲ, ನೀವ್ ಇಲ್ಲಿಂದ ಹೋಗ್ಬೋದು ಅಂತ. ಆದ್ರೆ ಇವನಂತೂ ಹೋಗೋದಕ್ಕೂ ರೆಡಿ ಇಲ್ಲ. ಅದೇ ಟೈಮ್ಗೆ ಇವನ ಮಗಳು ಯು ಬರ್ತಾಳೆ, ಮತ್ತೆ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಹೊರಗಡೆ ಹೋಗ್ತಿರುವಾಗ್ಲೇ ಒಬ್ಬ ವ್ಯಕ್ತಿ ಇಲ್ಲಿ ಕಾಣ್ತಾನೆ. ಅವನ ಹತ್ರ ಇವರು ಸಾಲ ತಗೊಂಡಿದ್ರಂತೆ, ಹಾಗಾಗಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಮತ್ತೆ ಸೀದಾ ಅಲ್ಲಿಂದ ಮನೆಗೆ ಹೋಗಿ ಎಲ್ಲಾ ಐಟಮ್ಸ್ ಗಳನ್ನ ಪ್ಯಾಕ್ ಮಾಡೋದಕ್ಕೆ ಹೇಳ್ತಾಳೆ. ಈ ತಾತ ಎಲ್ಲವನ್ನು ಕೂಡ ಕೇಳ್ಕೊಳ್ತಾನೆ. ಆದ್ರೆ ಅವನಿಗೆ ಲೆಟರ್ ನದೇ ಚಿಂತೆ ಆಗಿತ್ತು. ಅವನು ತನ್ನ ರೂಮ್ ಅಲ್ಲಿ ಕೂಡ ಲೆಟರ್ ಅನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಇದರ ನೆಕ್ಸ್ಟ್ ಡೇ ಯು ಮನೆಗೆ ಬಂದಾಗ ಅವಳ ತಂದೆ ಪುನಃ ಕಾಣ್ತಿಲ್ಲ. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಪೊಲೀಸ್ ಆಫೀಸರ್ ಗೆ ಕಾಲ್ ಮಾಡ್ತಾಳೆ. ಅವಳು ಫ್ಯಾಕ್ಟರಿ CCTV ಅನ್ನ ಕೂಡ ಚೆಕ್ ಮಾಡ್ತಾಳೆ. ಆದ್ರೆ ಅದರಲ್ಲೂ ಏನು ಕ್ಲೂ ಸಿಗೋದಿಲ್ಲ. ಹಾಗಾಗಿ ಪೊಲೀಸ್ ಹೇಳ್ತಾರೆ, ವಾಪಸ್ ನೀನು ಮನೆಗೆ ಹೋಗು ಅಂತ. ಹಾಗಂತ ಇವಳು ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಇವನಿಗೆ ಸೆಕ್ಯೂರಿಟಿ ಗಾರ್ಡ್ ಸಿಗ್ತಾನೆ. ಅವನು ಹೇಳ್ತಾನೆ, ನಿನ್ನೆ ರಾತ್ರಿ ನಿನ್ನ ತಂದೆಯನ್ನ ನೋಡಿದ್ದೆ. ಅವನು ಲೆಟರ್ ಅನ್ನು ಪೋಸ್ಟ್ ಮಾಡೋದಕ್ಕಂತ ಬಂದಿದ್ದ. ಆದ್ರೆ ಆ ಅಂಚೆ ಹತ್ರನೇ ಒಂದು ಬೆಕ್ಕು ಕೂಡ ನಡೀತಾ ಹೋಗ್ತಿತ್ತು. ಮತ್ತೆ ಅವನು ಲೆಟರ್ ಪೋಸ್ಟ್ ಮಾಡುವಾಗ್ಲೇ ಮಾಯ ಆಗ್ಬಿಟ್ಟ. ಇವಳಿಗಂತೂ ಇದನ್ನ ಕೇಳಿ ಅರ್ಥನೇ ಆಗ್ತಿಲ್ಲ ಏನ್ ನಡೀತಿದೆ ಅಂತ. ಮತ್ತೆ ಅವಳು ಬಂದು ಚೆಕ್ ಮಾಡಿದಾಗ ನಿಜವಾಗ್ಲೂ ಇಲ್ಲಿ ಒಂದು ಬೆಕ್ಕು ಇದೆ. ಮತ್ತೆ ಒಂಥರ ವಿಚಿತ್ರವಾದ ವಾಯ್ಸ್ ಕೂಡ ಕೇಳ್ತಿದೆ. ಮನಸ್ಸನ್ನ ಗಟ್ಟಿ ಮಾಡಿ ಅಂಚೆ ಪೆಟ್ಟಿಗೆನ ಓಪನ್ ಮಾಡಿದಾಗ ಇದರಲ್ಲಿ ಒಂದು ಲೆಟರ್ ಕಾಣುತ್ತೆ. ಹೆಂಗೆ ನಾನು ಹೆಸರಿನ ವ್ಯಕ್ತಿಯದು ಲೆಟರ್ ಆಗಿತ್ತು. ಮತ್ತೆ ಇದನ್ನ ಬರೆದದ್ದು 1991ರಲ್ಲಿ. ಈಗ ನೆಕ್ಸ್ಟ್ ಸೀನ್ ನೋಡ್ತೀವಿ 1991 ಅಲ್ಲಿ. ಇಲ್ಲಿ ನಮ್ಮ ಹೀರೋ ಸುನನ್ನ ನೋಡ್ತೀವಿ. ಇವನು ಲೋಕಲ್ ಆಗಿ ಸಾಲ ಕಲೆಕ್ಟ್ ಮಾಡೋದ್ರಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವರದೊಂದು ಗುಂಪು ಕೂಡ ಇದೆ. ಮತ್ತೆ ಇವರ ಲೀಡರ್ ಡಾಂಗ್ ಅಂತ. ಸೊ ಸಾಲದ ಹಣವನ್ನ ಕಲೆಕ್ಟ್ ಮಾಡೋದಕ್ಕಂತ ಒಂದು ಮನೆಗೆ ಬರ್ತಾನೆ. ಈ ಮನೆಯಲ್ಲಿ ಒಬ್ಳು ಹುಡುಗಿ ಕಾಣ್ತಾಳೆ. ಬಟ್ ನಿಜವಾಗಿ ಸಾಲ ತಗೊಂಡಿದ್ದು ಇವಳ ತಂದೆ. ಆದ್ರೆ ಅವನಂತೂ ಯಾವಾಗ್ಲೂ ಸತ್ತಿದ್ದಾನೆ. ಸೊ ಇವಳ ಹತ್ರ ಈಗ ಹಣ ಕೂಡ ಇಲ್ಲ ಕೊಡೋದಕ್ಕೆ. ಆದ್ರೆ ಇವರು ಪೂರ್ತಿ ಜಾಗವನ್ನ ಚೆಕ್ ಮಾಡಿದಾಗ ಒಂದ್ ಸ್ವಲ್ಪ ಹಣ ಸಿಗುತ್ತೆ. ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ರಸ್ತೆಯಲ್ಲಿ ಇಕ್ಸುನ್ ಅಂತೂ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಿರ್ತಾನೆ. ಅಂಡ್ ಗಮನಿಸಬಹುದು ಇಲ್ಲೂ ಕೂಡ ಬೆಕ್ಕು ಇದೆ. ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಹಣವನ್ನ ವಾಪಸ್ ಮಾಡೋದಕ್ಕೆ. ಆದ್ರೆ ಇಲ್ಲಿ ಅಂತವನು ಹಣ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಗಲಾಟೆ ಎಲ್ಲ ಆಗಿ ಫೈಟ್ ಎಲ್ಲ ನಡೆಯುತ್ತೆ. ಇದೆಲ್ಲ ಆದ್ಮೇಲೆ ಡಾಂಗ್ ಹೇಳ್ತಾನೆ, ಸೊ ನೀನಂತೂ ಇನ್ ಮುಂದೆ ನಮ್ ಜೊತೆ ಬರೋದು ಬೇಡ, ಯಾಕಂದ್ರೆ ಸ್ವಲ್ಪ ದಿನದಲ್ಲೇ ನಿನ್ನ ಹೈಸ್ಕೂಲ್ ಎಲ್ಲ ಶುರು ಆಗೋದ್ರಲ್ಲಿದೆ ಅಂತ. ಅವನ ಮಾತಿನ ಪ್ರಕಾರನೇ ಈ ಕೆಲಸವನ್ನ ಬಿಟ್ಟು ತಾನು ಇವತ್ತೆಷ್ಟು ಹಣ ಕಲೆಕ್ಟ್ ಮಾಡಿದಾನೆ ಎಲ್ಲವನ್ನು ಕೂಡ ಸೇರಿಸಿ ಒಂದು ಬಾಕ್ಸ್ ಅಲ್ಲಿ ಇಟ್ಬಿಡ್ತಾನೆ. ನೆಕ್ಸ್ಟ್ ನಾವು ಹೈಸ್ಕೂಲ್ ಅಲ್ಲಿ ನೋಡ್ತೀವಿ. ಸೊ ನೋಟಿಸ್ ಮಾಡ್ತಾನೆ ಅವನಿರುವಂತ ಕ್ಲಾಸ್ ನಲ್ಲೇ ಈ ಒಬ್ಳು ಹುಡುಗಿ ಕೂಡ ಇದ್ದಾಳೆ. ಅವಳ ಹೆಸರು ಯಾಂಗ್ ಅಂತ. ಅದನ್ನ ಮನೆಗೆ ಹೋಗುವಾಗ ಅವಳಂತೂ ಇವನ್ಗೆ ಚೆನ್ನಾಗಿ ಹೊಡಿತಾಳೆ, ನಂಗೆ ನನ್ನ ಹಣವನ್ನ ವಾಪಸ್ ಕೊಡು ಅಂತ. ಯಾಕಂದ್ರೆ ಕಥೆಯ ಶುರುವಲ್ಲಿ ಹೇಳಿರೋ ಹಾಗೇನೆ ಆ ಹಣವನ್ನ ನಿಜವಾಗಿ ತಗೊಂಡಿದ್ದು ಅವಳ ತಂದೆ. ಬಟ್ ಇವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದೇ ಟೈಮ್ಗೆ ಯಾಂಗ್ ನ ಫ್ರೆಂಡ್ ಅನ್ನ ನೋಡ್ತೀವಿ. ಅವಳು ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾಳೆ. ಇದಾದ್ಮೇಲೆ ಯಾಂಗ್ ಅಂತೂ ಬುಕ್ ಶಾಪ್ ಗೆ ಹೋಗ್ತಾಳೆ. ಯಾಕಂದ್ರೆ ಅವಳು ಅಲ್ಲೇ ಕೆಲಸ ಮಾಡ್ತಿದ್ದದು. ಇಲ್ಲಿನ ಓನರ್ ಹೇಳ್ತಾನೆ, ನೀನೊಂದು ಲೆಟರ್ ಅನ್ನ ಬೈ ಮಾಡಬಹುದು. ಮತ್ತೆ ಇಲ್ಲಿ ಒಂಥರ ಕ್ರಮ ಇದೆ, ನೀವು ನಿಮ್ಮ ಫ್ಯೂಚರ್ ಸೆಲ್ಫ್ ಗೆ ಲೆಟರ್ ಅನ್ನ ಬರಿಬಹುದು. ಮತ್ತೆ ಇದನ್ನ ತಗೊಳ್ಳೋದಕ್ಕೆ ಕೂಡ ತುಂಬಾನೇ ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಹೇಳ್ಬಿಡ್ತಾನೆ. ಇದರ ಪ್ರಕಾರನೇ ಹೊರಗಡೆ ಬೋರ್ಡ್ ನಲ್ಲಿ ಆ ಒಂದು ಲೆಟರ್ ನ ಬಗ್ಗೆ ಬರ್ದು ಬಿಡ್ತಾಳೆ. ಇದೇ ಟೈಮ್ಗೆ ಯಾರೊಬ್ಬ ಅಂಚೆ ಪೆಟ್ಟಿಗೆಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದ. ಇದರಲ್ಲಿ ವಾಪಸ್ ಆಗ್ಬೇಕು ಕಾಣುತ್ತೆ. ಯಾಂಗ್ ಇಲ್ಲಿದ್ದಂತ ಕೆಲವೊಂದು ಕಾರ್ಡ್ ಬೋರ್ಡ್ಸ್ ಗಳನ್ನ ಅದಕ್ಕೆ ಹಾಕ್ಬಿಡ್ತಾಳೆ. ಇನ್ನೊಂದು ಕಡೆಯಲ್ಲಿ ಸುನ್ ಅಂತೂ ಡಾಂಗ್ ನ ಬಳಿಗೆ ಬಂದಿರ್ತಾನೆ. ಇಲ್ಲಿ ಡಾಂಗ್ ಹೇಳ್ತಾನೆ, ಅವನೊಂದು ಮಾಫಿಯಾ ಗ್ಯಾಂಗ್ ಗೆ ಕೆಲಸ ಮಾಡ್ತಿದ್ದಾನಂತೆ. ಆದ್ರೆ ಇವತ್ತು ಅವನಿಗೆ ಬಾಸ್ ಚೆನ್ನಾಗಿ ಬೈದಿದ್ದಾರೆ. ಯಾಕಂದ್ರೆ ಅವರಿಗೆ ಸರಿಯಾಗಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ ತಾನೆ. ಅದಕ್ಕೋಸ್ಕರ ನೋಡಬಹುದು ಯಾವ ರೀತಿ ಅವನಿಗೆ ಹೊಡೆದಿದ್ದಾರೆ ಅಂತ ಕೂಡ. ಹಾಗಾಗಿ ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರೆ. ಈಗ ಸದ್ಯಕ್ಕಿರುವಂತಹ ಹಣವನ್ನ ತಗೊಂಡು ಅದರಲ್ಲಿ ಬೋಟ್ ಅನ್ನ ಖರೀದಿಸಿ ಯಾವ್ದಾದ್ರು ಬಿಸ್ನೆಸ್ ಮಾಡೋಣ ಅಂತ. ಇನ್ನೊಂದು ಕಡೆ ಯಾಂಗ್ ಕೂಡ ಈಗ ಚೇಂಜ್ ಆಗಿದ್ದಾಳೆ. ಅವಳು ಪಾರ್ಟ್ ಟೈಮ್ ಕೆಲಸ ಮಾಡಿ ಹೀಗೇನೆ ಹಣ ಮಾಡ್ತಾ ಇದ್ಲು. ಆದ್ರೆ ಒಂದು ದಿನ ವಾಪಸ್ ಆ ಪೋಸ್ಟ್ ಬಾಕ್ಸ್ ಅನ್ನ ನೋಡ್ತಾಳೆ. ಅವನ ಹತ್ರ ಕೇಳ್ತಾಳೆ, ಇದೆಲ್ಲಿಂದ ಬಂತು ಸಡನ್ ಆಗಿ ಅಂತ. ಆದ್ರೆ ಅವನಿಗೂ ಆಲೋಚನೆ ಆಗ್ತಿಲ್ಲ ಎಲ್ಲಿಂದ ಬಂತು ಅಂತ. ಶಾಪ್ ಕೀಪರ್ ತಿಳ್ಕೊಳ್ತಾನೆ, ಇದನ್ನ ಇಲ್ಲೇ ಇಟ್ಬಿಡೋಣ ಅಂತ. ಜೊತೆಗೇನೆ ಒಂದು ಲೆಟರ್ ಅನ್ನ ಕೂಡ ಕೊಡ್ತಾನೆ. ಆದ್ರೆ ಲೆಟರ್ ಅನ್ನ ನೋಡಿ ಯಾಂಗ್ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಇದೆಲ್ಲ ಆದ್ಮೇಲೆ ಕ್ಲಾಸ್ ಫಂಡ್ ಗೋಸ್ಕರ ಅವಳು ಹಣವನ್ನ ಕಲೆಕ್ಟ್ ಮಾಡೋಕಂತ ಹೋಗಿದ್ಲು. ಮತ್ತೆ ಸುನ್ ಕೂಡ ಕ್ಲಾಸ್ ಅಲ್ಲೇ ಇದ್ದ. ಹಾಗಾಗಿ ಆ ಲೆಟರ್ ನ ಬಗ್ಗೆ ಅವಳು ಕೇಳ್ತಾಳೆ. ಆದ್ರೆ ಸುನ್ ಅಂತೂ ಏನು
ಕೂಡ ಹೇಳೋದಿಲ್ಲ, ಯಾಕಂದ್ರೆ ಯಾವ ಲೆಟರ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಇವನಿಗಂತೂ ಅರ್ಥ ಆಗ್ತಿಲ್ಲ. ಈ ಟೈಮ್ಗೆನೆ ಅಲ್ಲಿದ್ದಂತ ಒಬ್ಬ ಹುಡುಗ ಅಂತೂ ಕ್ವಶನ್ ಪೇಪರ್ ಅಂತ ತಿಳ್ಕೊಂಡು ಈ ಪೇಪರ್ ಅನ್ನ ಎಳಿತಾನೆ. ನೋಡಿದಾಗ ಅದು ಲೆಟರ್. ಮತ್ತೆ ಜೋರಾಗಿ ಅವನು ಓದೋಕೆ ಶುರು ಮಾಡ್ತಾನೆ. ಅಂದ್ರೆ ಅದು ಯಾವ್ದೋ ಲವ್ ಲೆಟರ್ ಆಗಿತ್ತು ಕಾಣಿಸುತ್ತೆ. ಮತ್ತೆ ಇಮಿಡಿಯೇಟ್ ಆಗಿ ಯಾಂಗ್ ಹೋಗಿ ಆ ಲೆಟರ್ ಅನ್ನ ತಗೊಳ್ತಾಳೆ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಸುನ್ ಕೂಡ ಅಲ್ಲಿಗೆ ಬಂದಿದ್ದ. ಹಾಗಾಗಿ ಎಲ್ಲರೂ ಕೂಡ ಅವನನ್ನೇ ನೋಡ್ತಾರೆ. ಮತ್ತೆ ಇಲ್ಲಿ ಜಗಳ ಕೂಡ ಆಗುತ್ತೆ ಇವರಿಬ್ಬರ ನಡುವೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಟೀಚರ್ ಕೂಡ ಬರ್ತಾರೆ. ಇವರಂತೂ ಮೋಟಿವೇಶನ್ ಎಲ್ಲ ಕೊಡ್ತಾರೆ, ಜೊತೆಗೇನೆ ಹೀಗೆಲ್ಲ ಮಾಡಬಾರ್ದು ಅಂತ ವಿರೋಧ ಮಾಡ್ತಾರೆ. ಬಟ್ ಅಂತದ್ರಲ್ಲೂ ಆ ಲೆಟರ್ ಅಲ್ಲಿ ಏನಿತ್ತು ಅನ್ನೋಂತ ಕುತೂಹಲ ಜೋರಾಗುತ್ತೆ. ಹಾಗೇನೆ ಇವನಿಗೆ ಗೊತ್ತಾಗಿರುತ್ತೆ ಡಸ್ಟ್ ಬಿನ್ ಅಲ್ಲಿ ಅವಳು ಲೆಟರ್ ಅನ್ನು ಬಿಸಾಕಿದ್ಲು ಅಂತ. ಡಸ್ಟ್ ಬಿನ್ ಇಂದ ಇವನು ಲೆಟರ್ ತೆಗೆದಾಗ ಗೊತ್ತಾಗುತ್ತೆ ಅದರಲ್ಲಿ ಬರ್ದಿತ್ತು ಯಾಂಗನ್ಗೆ ಇವನೊಂದು ಒಳ್ಳೆ ಲೈಫ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತಾನೆ ಅಂತ. ಇವನಿಗಂತೂ ಕಂಪ್ಲೀಟ್ ಕನ್ಫ್ಯೂಸ್ ಆಗಿದೆ, ಯಾಕಂದ್ರೆ ಇವನಂತೂ ಯಾಂಗನ್ಗೆ ಮೆಸೇಜ್ ಅನ್ನ ಬರೀಲೇ ಇಲ್ಲ. ಬಟ್ ಇವನ ಹ್ಯಾಂಡ್ ರೈಟಿಂಗ್ ಕೂಡ ಸೇಮ್ ಇದೆ, ಸೇಮ್ ಟು ಸೇಮ್ ಇವನದ್ದೇ ಅಕ್ಷರ ಅದು. ಇನ್ನೊಂದು ಕಡೆಯಲ್ಲಿ ಇದೇ ಟೈಮ್ಗೆ ಯಾಂಗನ ಮನೆಗೆ ಅವಳ ತಂದೆ ಬರ್ತಾರೆ. ಮತ್ತೆ ಅವನಂತೂ ನಿಮ್ಗೆ ಗೊತ್ತಿರೋ ಹಾಗೆ ಕುಡುಕ, ಅವನ ಎಲ್ಲ ಸಾಲ ಮಾಡಿರೋದು. ಹಾಗಾಗಿ ಇಲ್ಲಿ ಬಂದು ಹಣವನ್ನ ಕೇಳ್ತಾನೆ. ಇವಳು ಹಣ ಕೊಡೋದಿಲ್ಲ ಅಂತ ಹೇಳಿದಾಗ ತುಂಬಾನೇ ಕಿರಿಕಿರಿ ಮಾಡ್ತಾನೆ. ಅವಳು ಸ್ವಲ್ಪ ಉಳಿಸಿದಂತ ಹಣವನ್ನ ಕೂಡ ಕದ್ಕೊಂಡು ಹೋಗ್ತಾನೆ. ಅವಳಿಗೆ ಎಷ್ಟು ಡಿಪ್ರೆಷನ್ ಆಗುತ್ತೆ ಅಂದ್ರೆ ಅವಳಿಗೆ ಈಗ ಆತ್ಮಹತ್ಯೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಒಂದು ಪತ್ರವನ್ನು ಬರೀತಾಳೆ. ಮತ್ತೆ ನೀವು ನೋಡ್ಬೋದು ಇದು ಅದೇ ಸೀನ್ ಆಗಿತ್ತು ಶುರುವಿನಲ್ಲಿ ನಾವು ನೋಡಿದ್ವಿ. ಅವಳು ಲೆಟರ್ ಅನ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಚೂರಿಯನ್ನ ಹಿಡ್ಕೊಂಡು ಅಂಚೆ ಬಳಿ ಬಂದಿದ್ಲು. ಹೀಗೆ ಅಲ್ಲಿಂದ ಅವಳು ಸೀದಾ ಹೋಗ್ತಿರ್ತಾಳೆ. ಅಂದ್ರೆ ಅವಳ ಪ್ಲಾನ್ ಏನಂದ್ರೆ ತನ್ನ ತಂದೆಯನ್ನ ಕೊಂದು ತಾನು ಕೂಡ ಸಾಯ್ಬೇಕು ಅಂತ. ಹಾಗಾಗಿ ಇದು ರಾತ್ರಿ ಹೊತ್ತು ಬೇರೆ ಆಗಿದೆ. ಈ ಟೈಮ್ಗೆ ಇವಳ ತಂದೆ ಗ್ಯಾಂಬ್ಲಿಂಗ್ ಮಾಡೋದಕ್ಕೆ ಅಥವಾ ಬೆಟ್ಟಿಂಗ್ ಮಾಡೋದಕ್ಕೆ ಒಂದು ಜಾಗಕ್ಕೆ ಬಂದಿದ್ದಾನೆ. ಇಲ್ಲಿಗೆನೆ ಚೂರಿಯನ್ನ ಹಿಡ್ಕೊಂಡು ಕೊಲ್ಲೋದಕ್ಕಂತ ಬಂದಾಗ ಇದೇ ಜಾಗಕ್ಕೆ ಚುನ್ ಬಂದು ಅವಳನ್ನ ತಡಿತಾನೆ. ಬಟ್ ಅಲ್ಲಿದ್ದಂತ ಪೊಲೀಸರಿಗೆಲ್ಲ ಗೊತ್ತಾಗಿದೆ ಅವಳಂತೂ ಕೊಲ್ಲೋದಕ್ಕೆ ಪ್ರಯತ್ನ ಎಲ್ಲ ಮಾಡಿದ್ಲು ಅಂತ. ಹಾಗಾಗಿ ಪೊಲೀಸರು ವಿಚಾರಣೆ ಮಾಡ್ತಾರೆ ಇವಳ ತಂದೆಯನ್ನ. ಆಗ ತಂದೆ ಹೇಳ್ತಾನೆ ಅವಳಿಗೆ ಹಾಗೇನೆ ಕೆಲವೊಮ್ಮೆ ಮಾನಸಿಕ ಶುರು ಆಗುತ್ತೆ ಅಂತ. ಬಟ್ ಇದನ್ನ ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ. ಅವಳಂತೂ ಅಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ. ಆಗ ಚುನ್ ತಡಿತಾನೆ. ಇದನ್ನ ನೋಡಿದ ಪೊಲೀಸರು ಕೂಡ ಹೇಳ್ತಾರೆ ಮೋಸ್ಟ್ಲಿ ಇವನು ಹೇಳಿದ್ರಲ್ಲೂ ಪಾಯಿಂಟ್ ಇದೆ, ಇವಳಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಈ ರೀತಿ ಇವಳು ಬಿಹೇವ್ ಮಾಡ್ತಿದ್ದಾಳೆ ಅಂತ. ಸೊ ಇಲ್ಲಿ ಚುನ್ ಹತ್ರ ಇವಳು ತುಂಬಾನೇ ಬೈತಾಳೆ, ನಾನು ನನ್ನ ತಂದೆಯನ್ನು ಕೊಲ್ತಿದ್ದೆ, ಯಾಕೆ ನನ್ನನ್ನ ತಡೆದ್ಬಿಟ್ಟೆ ಅಂತ. ಅದಕ್ಕೆ ಚುನ್ ಹೇಳ್ತಾನೆ ನೋಡು ನೀನು ಅವನನ್ನ ಕೊಂದು ಏನು ಕೂಡ ಪ್ರೂವ್ ಮಾಡೋ ಹಾಗಿಲ್ಲ, ಅವನು ಕೆಟ್ಟ ಮನುಷ್ಯ, ಅವನನ್ನ ಕೊಲ್ಲಕ್ ಹೋದ್ರೆ ನೀನು ಜೈಲಿಗೆ ಹೋಗ್ತೀಯ ಅಷ್ಟೇ, ಇದರಿಂದ ಯಾರಿಗೂ ಲಾಭ ಇಲ್ಲ. ಸೊ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ಅವಳು ಮನೆಗಂತ ಹೊರಡ್ತಾಳೆ. ಆದ್ರೆ ಮನೆ ಹತ್ತಿರ ಬಂದಾಗ್ಲೇ ಗೊತ್ತಾಗುತ್ತೆ ಸಾಲವನ್ನ ಕೇಳ್ಕೊಂಡು ಜನ ಬಂದಿದ್ದಾರೆ ಅಂತ. ಅಂದ್ರೆ ಈಗ ಅವಳ ಕೈಯಲ್ಲಿ ಕಾಸು ಕೂಡ ಇಲ್ಲ, ಮತ್ತೆ ಬದುಕೋದಂತೂ ಇಂಪಾಸಿಬಲ್ ಆಗಿದೆ. ಸೊ ಇವನ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಸುನಿಗೆ ಕೂಡ ಆಲೋಚನೆ ಆಗುತ್ತೆ ಈಗ ಅವಳಿಗೆ ಬದುಕೋಕೆ ಕೂಡ ಆಶ್ರಯ ಇಲ್ಲ. ಹಾಗಾಗಿ ಅವನ ಮನೆಯಲ್ಲೇ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವನು ಸೀದಾ ಬರ್ತಾನೆ ಇವನ ಫ್ರೆಂಡ್ ಶೆನ್ ಬಳಿಗೆ. ಆದ್ರೆ ಶೆನ್ ಅಂತೂ ಇಲ್ಲಿ ಒಬ್ಬ ಹುಡುಗಿಯನ್ನ ನೋಡ್ತಿದ್ದಾನೆ ಲೈಬ್ರರಿಯಲ್ಲಿ. ಅಂಡ್ ಇವಳ ಹೆಸರು ತಾನ್ಸಿನ್ ಅಂತ. ಶೆನ್ ಅಂತೂ ತುಂಬಾ ಲೈಕ್ ಮಾಡ್ತಿದ್ದ. ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ಚಿಪ್ಸ್ ಅನ್ನ ಇಟ್ಟು ಅಲ್ಲಿಂದ ಹೋಗ್ಬಿಟ್ಟ. ಬಟ್ ಅವನಲ್ಲಿಂದ ಹೊರಗಡೆ ಹೋದಾಗ ಯಾರೋ ಟಾರ್ಚರ್ ಮಾಡೋ 4-5 ಜನ ಹುಡುಗರು ಕಾಣ್ತಾರೆ. ಇವರು ಗುಂಪು ಕಟ್ಟಿ ಚಾರ್ ಅಲ್ಲಿ ಕೂತ್ಕೊಳ್ತಿದ್ದಾರೆ. ಮತ್ತೆ ತಾನ್ಸನ್ ಬಗ್ಗೆ ಮಾತಾಡ್ತಿದ್ದಾರೆ. ಅವಳ ಬಗ್ಗೆ ತುಂಬಾ ಕೆಟ್ಟ ಮಾತನ್ನ ಹೇಳ್ತಿದ್ರು. ಅದಕ್ಕೋಸ್ಕರ ಶೆನ್ಗೆ ತುಂಬಾ ಕೋಪ ಬರುತ್ತೆ, ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಅವನದಂತೂ ಮೂರ್ಛೆ ಕೂಡ ತಪ್ಪಿತ್ತು. ಬಟ್ ಹೇಗೇನೋ ಫೈಟ್ ಮಾಡಿ ಎಲ್ಲರನ್ನು ಕೂಡ ಸೋಲ್ಸ್ಬಿಟ್ಟ. ಮತ್ತೆ ಈಗ ವಾಪಸ್ 2026ರಲ್ಲಿ ಯು ಅಂತೂ ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತಾಡ್ತಿದ್ಲು. ಅದೇ ಟೈಮ್ಗೆ ಪೊಲೀಸ್ನದು ಕಾಲ್ ಬರುತ್ತೆ, ಡೀಟೇಲ್ ಅನ್ನ ಫಿಲ್ ಮಾಡೋಕೆ ನೀವು ಬರ್ಬೇಕು ಅಂತ. ಅಂದ್ರೆ ಇವಳ ಡ್ಯಾಡ್ ಕಾಣೆಯಾಗಿದ್ರಲ್ಲ ಅದ್ರ ಬಗ್ಗೆ. ಸೊ ಇಲ್ಲಿ ಮಾತುಕತೆ ನಡೆಯುತ್ತೆ. ಪೊಲೀಸ್ ಆಫೀಸರ್ ಕೇಳ್ತಾರೆ ನಿನ್ನ ತಂದೆಯದು ನಂಗೆ ಐಡಿ ಬೇಕು ಅಂತ. ಆದ್ರೆ ಇವಳ ಹತ್ರ ಐಡಿ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಕೊನೆಗೆ ಇವಳು ಹೆಸರನ್ನ ಹೇಳ್ಬಿಡ್ತಾಳೆ. ಮತ್ತೆ ಫಾದರ್ ನ ಹೆಸರು ಯುಶಿ ಹಾಂಗ್ ಅಂತ ಹೇಳ್ತಾಳೆ. ಸೊ ಇವನ್ ಯಾರು ಅಂತ ಚೆಕ್ ಮಾಡುವಾಗ ಇವನ ಪ್ರೊಫೈಲ್ ನೋಡ್ತೀವಿ. ಇಲ್ಲಿ ಕ್ಲಿಯರ್ ಆಗುತ್ತೆ ಇವನಂತೂ 20 ವರ್ಷಗಳ ಹಿಂದೆನೆ ಸತ್ತಿದ್ದಾನೆ ಅಂತ. ಮತ್ತೆ ಇದೆಲ್ಲ ಏನಾಗ್ತದೆ, ಈ ಡೀಟೇಲ್ಸ್ ಅಂತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಕೇಳಿ ಇವಳ ತಲೆ ಹಾಳಾಗುತ್ತೆ. ತನ್ನ ತಂದೆನ ಹೇಗೆ ಹುಡುಕ್ತಾಳೆ, ಅವನಂತೂ ಸತ್ತಿದ್ದಾನೆ ಅಂತೆಲ್ಲ ಪ್ರೂಫ್ ಇದೆ. ಸೊ ಇವಳು ಮನೆಗ್ ಬಂದು ಫುಲ್ ರಿಸರ್ಚ್ ಮಾಡ್ತಾಳೆ. ಆಗ ಅವಳಿಗೆ ಅಂದಾಜಾಗುತ್ತೆ ನಿಜವಾಗಿ ಅವನಂತೂ ಫೇಕ್ ಐಡಿಯಾನ ಯೂಸ್ ಮಾಡ್ಕೊಂಡು ಟೌನ್ ಗೆ ಬಂದಿದ್ದ. ಅವಳ ತಂದೆ ಬಗ್ಗೆ ಏನೆಲ್ಲ ಪ್ರೂಫ್ ಸಿಗುತ್ತೆ ಎಲ್ಲದನ್ನು ಕೂಡ ಟ್ರೈ ಮಾಡ್ತಾಳೆ. ಅದೇ ಟೈಮ್ಗೆ ಒಂದು ಕುಕಿ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಅಂತೂ 4-5 ಟಿಕೆಟ್ಸ್ ನ ಜೊತೆಗೆ ಪೋಸ್ಟ್ ಕಾರ್ಡ್ ಇತ್ತು. ಮತ್ತೆ ಅದರಲ್ಲಿ ಒಂದು ಟಿಕೆಟ್ ಅಂತೂ ಯಾಂಗ್ ಅನ್ನೋ ಹೆಸರಿನ ಟಿಕೆಟ್ ಆಗಿದೆ. ಇದರ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಒಬ್ಬ ಹುಡುಗ ಅಂತೂ ಅಬ್ರಾಡ್ ಇಂದ ವಾಪಸ್ ಜಪಾನ್ ಗೆ ಬಂದಿದ್ದಾನೆ. ಅವನಿಗೆ ಒಂದು ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನೋಡಿದ್ರೆ ಪೊಲೀಸ್ನದು. ಪೊಲೀಸರು ಹೇಳ್ತಾರೆ ಯಾಂಗ್ ಅನ್ನೋ ಹೆಸರಿನ ಲೇಡಿಯ ಕಾರ್ ಈಗ ಕೂಡ ಮೌಂಟೇನ್ ಅಲ್ಲೇ ಇದೆ, ತುಂಬಾ ದಿನಗಳಿಂದ ಇದು ಇಲ್ಲೇ ಇದೆ ಅಂತ. ಮತ್ತೆ ಈಗ ವಾಪಸ್ ಕತೆ ಶಿಫ್ಟ್ ಆಗುತ್ತೆ 1991 ಗೆ. ಇಲ್ಲಿ ಕ್ಲಾಸ್ ನಲ್ಲಿ ಚುನ್ ಅಂತೂ ಇದ್ದೇ ಇದ್ದಾನೆ. ಆದ್ರೆ ಅವನು ಕೇಳಿಸ್ಕೊಳ್ತಾನೆ ಕೆಲವರಂತೂ ಇಲ್ಲಿ ಮಾತಾಡ್ಕೊಳ್ತಿದ್ದಾರೆ ಯಾಂಗನ ಬಗ್ಗೆ. ಅಂದ್ರೆ ಅವಳು ಸರಿ ಇಲ್ಲ, ಅವಳಂತ ಅವಳ ತಂದೆನೇ ಕೊಲ್ಲೋದಕ್ಕೆ ಹೋಗಿದ್ಲಲ್ಲ ಅಂತ. ಆದ್ರೆ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಸುನ್ ಬಂದು ಅವನನ್ನ ತಡಿತಾನೆ. ಇದಾದ್ಮೇಲೆ ಕ್ಲಾಸ್ ನ ಟೀಚರ್ ಅಂತೂ ಅವಳನ್ನ ಕರೆದಿರ್ತಾಳೆ ಫೀಸ್ ಅನ್ನ ಪಾವತಿ ಮಾಡೋದಕ್ಕೆ. ಆದ್ರೆ ಫಸ್ಟ್ ಆಫ್ ಆಲ್ ಇವಳ ಹತ್ರ ಹಣ ಕೂಡ ಇಲ್ಲ. ನಾನು ಪಕ್ಕ ಅದನ್ನ ಹೇಗಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಎಲ್ಲಾನು ಸರಿಯಾಗಿತ್ತು. ಆದ್ರೆ ಸಡನ್ ಆಗಿ ಇವರಿರುವಂತ ಶಾಲೆಗೆ ಯಾಂಗ್ ನ ತಂದೆ ಬರ್ತಾನೆ. ಅವನಂತೂ ಕುಡ್ದಿದ್ದ, ಚೆನ್ನಾಗಿ ಬೈತಿರ್ತಾನೆ. ಇಲ್ಲಿ ನನ್ನ ಮಗಳು ನನ್ನನ್ನೇ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ಲು, ಅವಳಿಗೆ ಎಜುಕೇಶನ್ ಯಾಕೆ, ನೀವೆಲ್ಲ ಯಾಕೆ ಕಲಿಸ್ತಿದ್ದೀರಾ, ನಾನಂತೂ ಫೀಸ್ ಕೂಡ ಕಟ್ಟೋದಿಲ್ಲ, ನನ್ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದಾಳೆ. ಮತ್ತೆ ಅವಳು ನನ್ನ ಜೊತೆ ಬದುಕೋದು ಕೂಡ ಬೇಡ, ಅವನ ಜೊತೆ ಬದುಕೊಳ್ಳಿ ಅಂತ ಸುನ್ನನ್ನ ಪಾಯಿಂಟ್ ಔಟ್ ಮಾಡ್ತಿದ್ದ. ಸೊ ಹೀಗೆ ಇಲ್ಲಿ ಜಗಳೆಲ್ಲ ಮುಗ್ದ್ಮೇಲೆ ಅವಳ ತಂದೆಯಲ್ಲಿ ಹೇಳ್ತಾನೆ ನಾನೊಬ್ಬ ಬಡವ, ನಂಗೆ ನನ್ನ ಮಗಳನ್ನ ಕಲ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅವನಿಗೆ ಹಣದ ಅಗತ್ಯ ಇದೆ. ಹಾಗಾಗಿ ಸ್ವಲ್ಪ ಹಣವನ್ನು ಅವನಿಗೆ ಕೊಟ್ಟು ಬಿಡ್ತಾರೆ. ಬಟ್
ಇಲ್ಲಿ ಹೊರಗಡೆ ಬಂದಾಗ ನಾವು ನೋಡ್ತೀವಿ ಟೀಚರ್ ಅಂತೂ ಸುನ್ ಹತ್ರ ಕೇಳ್ಬಿಡ್ತಾರೆ, ಅಂತದ್ರಲ್ಲೂ ಅವಳ ತಂದೆ ಯಾಕೆ ಆ ರೀತಿ ಬಿಹೇವ್ ಮಾಡ್ತಾರೆ ಅಂತ. ಆದ್ರೆ ಸುನ್ ಹೇಳ್ತಾನೆ, ನಂಗೆ ಅದನ್ನೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ, ಈ ಹಣವನ್ನ ತಕೊಳ್ಳಿ, ಇದನ್ನ ಅವನಿಗೆ ಕೊಟ್ಬಿಡಿ, ಅವನ್ ಇಲ್ಲಿಂದ ಹೋಗ್ಲಿ ಒಮ್ಮೆ ಅಂತ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಟೀಚರ್ ಹತ್ರ ಮಾತಾಡೋದಕ್ಕಂತ ಯಾಂಗ್ ಬರ್ತಾಳೆ. ಅವಳಿಗೆ ಇಲ್ಲಿ ವಿಷಯ ಗೊತ್ತಾಗುತ್ತೆ, ಹಣವನ್ನ ಕೊಟ್ಟು ಅವಳ ತಂದೆಯನ್ನ ಹೊರಗಡೆ ಹೋಗುವ ಹಾಗೆ ಮಾಡಿದ್ದಾರೆ ಅಂತ. ಸೊ ಯಾಂಗ್ ಅಂತೂ ಸುನ್ ಅನ್ನು ಹುಡುಕ್ತಾಳೆ. ಯಾಂಗ್ನಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ, ನಿಜವಾಗ್ಲೂ ತುಂಬಾ ಸಹಾಯ ಮಾಡ್ತಿದ್ದಾನೆ ಸುನ್ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಡೇ ಅಂತೂ ಸುನ್ ಅವಳನ್ನ ಮೀಟ್ ಆಗಿ ಸ್ವಲ್ಪ ಹಣವನ್ನ ಕೊಟ್ಬಿಡ್ತಾನೆ ಅವಳ ಎಜುಕೇಶನ್ ಗೋಸ್ಕರ. ಮತ್ತೆ ಸುನ್ ಒಂದು ಲೆಟರ್ ಅನ್ನ ಕೂಡ ಕೊಟ್ಟಿರ್ತಾನೆ, ನಿಂಗೆ ಕಷ್ಟ ಕಾಲ ಅಂತ ಅನ್ಸಿದ್ರೆ ಆಗ ನೀನು ನನ್ನನ್ನ ಕರಿಬಹುದು ಅಂತ. ಮತ್ತೆ ಈಗ ರಾತ್ರಿ ಹೊತ್ತಿನಲ್ಲಿ ಕೂಡ ಲೆಟರ್ ಅನ್ನು ಬರೀತಿದ್ದಾಳೆ ಯಾಂಗ್. ಈ ಲೆಟರ್ ಅನ್ನ ಫುಲ್ ಜೋಡಿಸ್ಕೊಂಡು ಸುನ್ ಓದ್ತಾ ಇರ್ತಾನೆ. ಮತ್ತೀಗ ವಾಪಸ್ ಸೀನ್ ಶಿಫ್ಟ್ ಆಗುತ್ತೆ 2026. ಇಲ್ಲಿ ಯು ಅಂತೂ ಎಲ್ಲ ಪೋಸ್ಟ್ ಕಾರ್ಡ್ ಗಳನ್ನ ಚೆಕ್ ಮಾಡ್ತಿದ್ದಾಳೆ, ತನ್ನ ತಂದೆಯಲ್ಲಿ ಕಾಣೆ ಆಗಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ. ಅದರಲ್ಲಿ ಒಂದು ಕಾರ್ಡ್ ಅಲ್ಲಿ ಒಂದು ಲೊಕೇಶನ್ ಅನ್ನ ಕೂಡ ಬರ್ದಿರುತ್ತೆ. ಹಾಗಾಗಿ ಅದರ ಪ್ರಕಾರ ಇವರು ಟ್ರಾವೆಲ್ ಮಾಡೋದಕ್ಕಂತ ಹೋಗ್ತಾರೆ. ಎಸ್ಪೆಷಲಿ ಇವಳು ಹುಡುಕಾಟ ಮಾಡ್ತಿರೋದು ಯಾಂಗ್ ಅನ್ನೋ ವ್ಯಕ್ತಿ ಯಾರು ಅಂತ. ಸೊ ಇದವ್ರಿಗೆಲ್ಲ ಕಾಲ್ ಮಾಡ್ತಾಳೆ, ಪೊಲೀಸ್ ಆಫೀಸರ್ ಗೆ ಕೂಡ ಕೇಳ್ತಾಳೆ. ಎಲ್ಲಿ ಕೇಳಿದ್ರು ಕೂಡ ಅವಳದ್ದು ಅಡ್ರೆಸ್ ಸಿಗ್ತಾನೆ ಇಲ್ಲ. ಬಟ್ ಇದೇ ಟೈಮ್ಗೆ ನಾವು ಇನ್ನೊಂದು ಕಡೆಯಲ್ಲಿ ನೋಡ್ತೀವಿ ಚಾನ್ ಅನ್ನ. ಅದೇ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದವನು ಜಪಾನ್ಗೆ ಬಂದಿದ್ದಾನೆ. ಇವನ್ ಇಲ್ಲಿ ಕೇಸನ್ನ ರಿಪೋರ್ಟ್ ಮಾಡಿರ್ತಾನೆ, ಯಾಂಗ್ ಅನ್ನೋ ಹೆಂಗಸು ನಾಪತ್ತೆ ಆಗಿದ್ದಾಳೆ ಅಂತ. ಇದಕ್ಕೆ ಆಫೀಸರ್ ಹೇಳ್ತಾನೆ, ಸ್ವಲ್ಪ ಹೊತ್ತು ಹಿಂದೆ ಒಬ್ಬ ಹುಡುಗಿ ಕೂಡ ಬಂದಿದ್ಲು, ಅವಳು ಕೂಡ ಇದೇ ವ್ಯಕ್ತಿಯನ್ನ ಕೇಳ್ತಾ ಇದ್ಲು ಅಂತ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಇವಳು ಕೂಡ ಇಲ್ಲಿ ನಡ್ಕೊಂಡು ಹೋಗ್ತಿದ್ಲು. ಸೊ ಇವನು ಬಂದು ಮೀಟ್ ಆಗ್ತಾನೆ. ಹೀಗೆ ಅವಳನ್ನ ಹೇಳ್ಕೊಂಡು ಬರ್ತಾನೆ. ಮತ್ತೆ ಎಲ್ಲ ಕೂಡ ಇಲ್ಲಿ ವಿವರಣೆ ಆಗುತ್ತೆ. ಇಲ್ಲಿ ಯು ಹೇಳ್ತಾಳೆ, ನಂಗೆ ಯಾಂಗ್ ನ ಬಗ್ಗೆ ಹೇಗೆ ಗೊತ್ತಿದೆ ಅಂದ್ರೆ ತನ್ನ ಮನೆಯಲ್ಲಿ ತಂದೆನದ್ದು ತುಂಬಾನೇ ಪೋಸ್ಟ್ ಕಾರ್ಡ್ಸ್ ಇತ್ತು. ಅದರಲ್ಲಿ ಎಲ್ಲ ಲೆಟರ್ ಅಲ್ಲಿ ಕೂಡ ಯಾಂಗ್ ಅನ್ನೋ ಹೆಸರಿನದು ಪೋಸ್ಟ್ ಕಾರ್ಡ್ ಕಂಡಿತ್ತು. ಈ ಎಲ್ಲ ಕೇಸನ್ನ ಕ್ಲಿಯರ್ ಆಗಿ ನೋಡಿದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ನಿಮ್ಮಿಬ್ಬರ ಕೇಸಲ್ಲಿ ಒಂದು ಸಿಮಿಲಾರಿಟಿ ಇದೆ. ಅದೇನಂದ್ರೆ ಯಾಂಗ್ ಮತ್ತೆ ಇವಳ ತಂದೆ ಸೇಮ್ ದಿನದಲ್ಲಿ ಕಾಣೆ ಆಗಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇವರಿಬ್ಬರ ನಡುವೆ ಏನಾಗಿತ್ತು ಅದನ್ನ ನೀವು ಪತ್ತೆ ಹಚ್ಚಬೇಕಾಗುತ್ತೆ. ಇನ್ನೇನಾದ್ರೂ ಪ್ರೂಫ್ ಇದ್ರೆ ಅದನ್ನು ಕೂಡ ನೀವು ತರಬೇಕಾಗುತ್ತೆ ಅಂತ ಹೇಳ್ತಾನೆ. ಹೀಗೆ ಇದರ ಪ್ರಕಾರ ಚಾಂಗ್ ಇಲ್ಲಿ ಮನೆಗೆ ಕರ್ಕೊಂಡು ಬರ್ತಾನೆ ಇವಳನ್ನ. ಮತ್ತೆ ಇಲ್ಲಿದ್ದಂತ ಎಲ್ಲ ಫೋಟೋಸ್ ಗಳನ್ನ ನೋಡಿದಾಗ ಗೊತ್ತಾಯ್ತು, ಆಕ್ಚುಲಿ ಇವನ ತಂದೆ ಯಾಂಗ್ ನಿಗೆ ಡೈವರ್ಸ್ ಕೊಟ್ಟಿದ್ದ ಅಂತ. ಹಾಗಾಗಿ ಇವರು ಅಬ್ರಾಡ್ ಗೆ ಹೋಗಿದ್ರು ಇವನ ತಂದೆ ಜೊತೆಗೆ. ಬಟ್ ಅವನ ತಾಯಿ ಅಂತೂ ಇಲ್ವೇ ಇಲ್ಲ, ಹಾಗಾಗಿ ಕರ್ಕೊಂಡು ಹೋಗೋದಕ್ಕೆ ಆಗ್ಲಿಲ್ಲ. ಬಟ್ ಇಲ್ಲಿ ಹೀಗೇನೆ ಗಮನಿಸಿದಾಗ ಗೊತ್ತಾಗುತ್ತೆ, ಇವನ ಮನೆಯಲ್ಲಿ ಒಂದು ಕುಕೀಸ್ ನ ಬಾಕ್ಸ್ ಇದೆ. ಇದನ್ನ ಇವಳು ಹೇಳ್ಕೊಂಡಾಗ ಇವನು ತಡಿತಾನೆ, ಯಾಕಂದ್ರೆ ಇವಳ ಮೇಲೆ ಇನ್ನೂ ಕೂಡ ಇವನಿಗೆ ನಂಬಿಕೆ ಇಲ್ಲ. ಸೊ ಹೇಳ್ತಾನೆ, ಫಸ್ಟ್ ನಾವು ಇದ್ರ ಬಗ್ಗೆ ಮಿಸ್ಟ್ರಿಯನ್ನ ಸಾಲ್ವ್ ಮಾಡ್ಬೇಕು ಅಂತ. ಈಗ ವಾಪಸ್ 1991 ಗೆ ಸೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ಯಾಂಗ್ ನಿಗೆ ನೆನಪಾಗುತ್ತೆ, ಅವಳು ಆತ್ಮಹತ್ಯೆ ಮಾಡೋದ್ರ ಬಗ್ಗೆ ಒಂದು ಪತ್ರವನ್ನ ಬರ್ದಿದ್ಲು, ಅದನ್ನ ಒಂದು ಜಾಗದಲ್ಲಿ ಇಟ್ಟಿದ್ಲು. ಅವಳು ಅದನ್ನ ಎಷ್ಟು ಹುಡುಕಿದ್ರು ಕೂಡ ಆ ಲೆಟರ್ ಅಂತೂ ಕಾಣ್ತಾನೆ ಇಲ್ಲ. ಓನರ್ ಹತ್ರ ಕೇಳ್ತಾಳೆ, ನನ್ನದೊಂದು ಲೆಟರ್ ನ ನೀವು ನೋಡಿದ್ರ ಅಂತ. ಇವನಿಗೆ ಇದ್ರ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಅವನು ಪೋಸ್ಟ್ ಬಾಕ್ಸ್ ನ ಬಗ್ಗೆ ಮಾತಾಡ್ತಿರ್ತಾನೆ. ಮತ್ತೆ ಸ್ವಲ್ಪ ತಲೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಇನ್ನೊಂದು ಕಡೆ ಡಾಂಗ್ ಅಂತೂ ಹಾಂಗ್ ಅನ್ನೊಬ್ಬ ವ್ಯಕ್ತಿಗೆ ಹಣ ಕೊಟ್ಟು ಎಲ್ಲ ಮ್ಯಾಟರ್ ನ ಕೂಡ ಸಾಲ್ವ್ ಮಾಡ್ಬೇಕು ಅಂತ ಇದ್ದ. ಇವರೇ ನಿಜವಾಗಿ ಸಾಲ ಕೊಟ್ಟಿರೋರು ಮತ್ತೆ ವಸೂಲಿ ಮಾಡೋ ಕೆಲಸ ಈ 3 ಜನರಿಗೆ ಕೊಟ್ಟಿದ್ರು. ಆದ್ರೆ ಹಾಂಗ್ನಿಗೆ ಗೊತ್ತಾಗಿದೆ, ಇವರು ಅಲ್ಲಿ ಕಲೆಕ್ಟ್ ಮಾಡಿದಂತ ಹಣದಲ್ಲೇ ಸ್ವಲ್ಪ ಹಣವನ್ನ ಇವರ ಕೆಲಸಕ್ಕಂತ ಇನ್ವೆಸ್ಟ್ ಮಾಡಿದ್ದಾರೆ, ಅಂದ್ರೆ ಬೋಟ್ ಅನ್ನ ಖರೀದಿ ಮಾಡೋದಕ್ಕೆ. ಅಷ್ಟೇ ಅಲ್ಲ, ನಮ್ಗೆ ಗೊತ್ತಾಗುತ್ತೆ ಶೆನ್ ಒಬ್ಬ ಹೆಂಗಸನ ಲವ್ ಮಾಡ್ತಿದ್ದ ತಾನೆ, ಅವಳ ಶಾಪ್ ಇಂದ ಕೂಡ ಇವನು ಸಾಲವನ್ನ ಕಲೆಕ್ಟ್ ಮಾಡಿಲ್ಲ ಅಂತ. ಸೊ ಅದಕ್ಕೋಸ್ಕರ ಶಾಪ್ ಗೆ ಹೋಗಿ ಹಾಂಗ್ ಅಂತೂ ಅವನ ಜನರನ್ನ ಕಳಿಸಿ ಎಲ್ಲಾ ಪುಡಿ ಪುಡಿ ಮಾಡಾಕ್ ಬಿಡ್ತಾನೆ. ಶಾನ್ ಇವಳಿಗೆ ಸಹಾಯ ಮಾಡೋದಕ್ಕಂತ ಬಂದಿದ್ದ, ಆದ್ರೆ ಅವನಿಗೆ ಕೂಡ ಚೆನ್ನಾಗಿ ಬಿದ್ಬಿಡ್ತು. ಕೊನೆಗೆ ಅವನು ಪ್ರೊಟೆಕ್ಟ್ ಮಾಡ್ದ ಅಂತ ಹೇಳಿ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಎಮೋಷನಲಿ ಇಬ್ರು ಕೂಡ ಕನೆಕ್ಟ್ ಆಗ್ತಾರೆ. ಇನ್ನೊಂದು ಕಡೆ ಯಾಂಗ್ ನ ತಂದೆ ತನ್ನ ಅಜ್ಜಿಯ ಫೋಟೋದಲ್ಲಿದ್ದಂತ ಒಂದು ಬಾಕ್ಸ್ ಅನ್ನ ಎತ್ಕೊಳ್ಳೋದಕ್ಕಂತ ಬರ್ತಾನೆ, ಯಾಕಂದ್ರೆ ಅದರಲ್ಲಿ ಹಣ ಇತ್ತು. ಬಟ್ ಅದೇ ಟೈಮ್ಗೆ ಫೋಟೋ ಅಂತೂ ಬಿದ್ ಬಿಡುತ್ತೆ. ಸೊ ಅವಳ ತಂದೆ ಅಂತೂ ಯಾಕೆ ಹುಚ್ಚರ ತರ ಮಾಡಿ ಇವಳಿಗೆನೆ ಹೊಡಿತಿದ್ದಾನೆ. ಇದೆಲ್ಲ ಮುಗ್ದು ರಾತ್ರಿ ಹೊತ್ತಾಗಿರುತ್ತೆ ಈ ಟೈಮಲ್ಲಿ. ಸೊ ಇವಳ ಮನೆಗ್ ಬರ್ತಾನೆ. ಯಾಂಗ್ ಕೇಳ್ತಾಳೆ ಏನಾಯ್ತು ಅಂತ. ಸೊ ಹೇಳ್ತಾನೆ, ಏನಿಲ್ಲ, ಸ್ವಲ್ಪ ಗಲಾಟೆ ಆಗಿತ್ತು ಅಷ್ಟೇ ಅಂತ. ಇಲ್ಲಿ ಯಾಂಗ್ ಇವನಿಗೆ ಮೆಡಿಸಿನ್ ಎಲ್ಲ ಹಾಕ್ಬಿಡ್ತಾಳೆ. ಬಟ್ ಮಾತಾಡ್ತಾ ಇರುವಾಗ್ಲೇ ಯಾಂಗ್ ನ ಕೈಯಲ್ಲಿ ಕೂಡ ಸ್ವಲ್ಪ ಪೆಟ್ಟಾಗಿರೋದು ಕಾಣ್ತಿದೆ. ಇದನ್ನ ನೋಡಿದ ತಕ್ಷಣ ಸೀದಾ ಅವಳ ತಂದೆ ಒಂದು ಗ್ಯಾಮ್ಲಿಂಗ್ ಅಂತ ಒಂದು ಜಾಗಕ್ಕೆ ಹೋಗ್ತಿದ್ದ ತಾನೆ, ಆ ಪ್ಲೇಸ್ ಗೆ ಹೋಗ್ತಾನೆ. ಮತ್ತೆ ಸು ಅಂತೂ ಬೆದರಿಕೆ ಆಗ್ತಾನೆ, ಇನ್ ಮುಂದೆ ನೀನು ನಿನ್ನ ಮಗಳ ಮೇಲೆ ಕೈ ಎತ್ತಿದ್ರೆ ನಾನ್ ನಿನ್ನ ನೋಡ್ಕೊಳ್ತೀನಿ ಅಂತ. ಇದನ್ನ ಕೇಳಿ ಅವಳ ತಂದೆಗೆ ಸ್ವಲ್ಪ ಶಾಕ್ ಆಗ್ಬಿಡುತ್ತೆ. ಜೊತೆಗೇನೆ ಅವನ ಕೆಲವು ಗೆಳೆಯರೆಲ್ಲ ಬೈಕೊಳ್ತಿರ್ತಾರೆ. ಬಟ್ ಆಗನೇ ಬರುತ್ತೆ ಒಂದು ದೊಡ್ಡ ಟ್ವಿಸ್ಟ್. ಹಿಂದೆಯಿಂದ ಸೂನ ಫ್ರೆಂಡ್ಸ್ ಗಳು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೆ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಇಲ್ಲಿ ಅಂತ. ಇದರಾದ್ಮೇಲೆ ಸು ಈಗ ವಾಪಸ್ ಮನೆಗ್ ಬಂದಿರ್ತಾನೆ ಯಾಂಗ್ ನದು. ಮತ್ತೆ ಅವನ ಕೆಲವೊಂದು ಐಟಮ್ಸ್ ಗಳನ್ನ ಹಿಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ರಾತ್ರಿ. ಯಾಂಗ್ ಇದನ್ನ ಗಮನಿಸ್ತಿರ್ತಾಳೆ. ನೆಕ್ಸ್ಟ್ ಡೇ ಅಂಚೆ ಪೆಟ್ಟಿಗೆ ಬಳಿ ನಿಂತಿರ್ತಾನೆ. ಇಲ್ಲಿಗೆ ಯಾಂಗ್ ಬಂದು ಹೇಳ್ತಾಳೆ, ನನಗೆ ಈ ಅಂಚೆ ಪೆಟ್ಟಿಗೆಯಲ್ಲಿ ಲವ್ ಲೆಟರ್ ಸಿಕ್ಕಿತ್ತು, ಮತ್ತೆ ಇಲ್ಲಿಯೇ ಕಾಣೆ ಆಗಿತ್ತು ಕೂಡ. ಹಾಗಾದ್ರೆ ಇಲ್ಲಿ ಏನೋ ಮ್ಯಾಜಿಕ್ ನಡೀತಿದೆ ಅಂತ ಹೇಳಿ ಅಂಚೆ ಪೆಟ್ಟಿಗೆ ಒಳಗಡೆ ಒಂದು ಲೆಟರ್ ಅನ್ನ ಬರೆದು ಹಾಕ್ಬಿಡ್ತಾನೆ. ಯಾಕಂದ್ರೆ ಯಾರೋ ಬಂದು ಅದನ್ನ ಕದಿತಿದ್ದಾರೆ ಅಂತ ಇವರ ಅಂದಾಜು ಲೆಕ್ಕ. 3-4 ಗಂಟೆ ಅಲ್ಲೇ ಕೂತು ನೋಡ್ತಿರ್ತಾರೆ, ಯಾರಾದ್ರೂ ಬಂದು ಕದಿತಾರ ಅಂತ. ಬಟ್ ಅಲ್ಲಿ ಯಾರು ಕೂಡ ಬರ್ಲೇ ಇಲ್ಲ. ಹಾಗಾಗಿ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಬಟ್ ಇವರು ಆ ಲೆಟರ್ ಅನ್ನ ನೋಟಿಸ್ ಮಾಡಿದಾಗ ಅದರಲ್ಲಿ ಸ್ಟ್ಯಾಂಪ್ ಇತ್ತು, ಅಂದ್ರೆ ಅವನು ಹೋಗ್ತಾ ಬರ್ತಾ ಇದ್ದಾನೆ ಅಂತ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಸೊ ವಾಪಸ್ ಆ ಜಾಗಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈಗ ಕೂಡ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮತ್ತೆ ಈಗ ಸೀನ್ ಶಿಫ್ಟ್ ಆಗುತ್ತೆ 2026ಕ್ಕೆ. ಇಲ್ಲಿ ಚಾಂಗ್ ಮತ್ತೆ ಯು ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ಆ ಅಂಚೆ ಪೆಟ್ಟಿಗೆ ಜಾಗಕ್ಕೆ ಬಂದಿದ್ರು. ಮತ್ತೆ ಅದರಲ್ಲಿ ಒಂದು ಪತ್ರ ಸಿಕ್ಕಿರುತ್ತೆ. ಆ ಪತ್ರದಲ್ಲಿ ಆತ್ಮಹತ್ಯೆ ಬಗ್ಗೆ ಬರ್ದಿತ್ತು. ಮತ್ತೆ ಆ ಬೆಕ್ಕು ಕೂಡ ಅಲ್ಲೇ ನಡ್ಕೊಂಡು ಬರ್ತಾ ಇತ್ತು. ಯು ಇಲ್ಲಿ ಕ್ವಶನ್ ಮಾಡ್ತಾಳೆ ಸೆಕ್ಯೂರಿಟಿ ಗಾರ್ಡ್ ಗೆ, ಈ ಲೆಟರ್ ಎಲ್ಲಿಂದ
ಬಂತು ಅಂತ. ಈವನ್ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಇದು ಯಾವ್ದು ಬ್ಲಾಕ್ ಮ್ಯಾಜಿಕ್ ಇರ್ಬೇಕು ಅಂತ. ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆ ಒಂದು ಲೆಟರ್ ಅನ್ನ ವಾಪಸ್ ಅಂಚೆ ಪೆಟ್ಟಿಗೆಗೆ ಹಾಕಿದಾಗ ನಾವು 1991 ಅಲ್ಲಿ ನೋಡ್ತೀವಿ ಇಲ್ಲಿ ಚೂ ಮತ್ತೆ ಯಾಂಗ್ ನಡೀತಾ ಹೋಗ್ತಿದ್ರು. ಆಗನೇ ಸೌಂಡ್ ಬರುತ್ತೆ ಅಂಚೆ ಪೆಟ್ಟಿಗೆಯಲ್ಲಿ. ಇಲ್ಲಿ ಗಮನಿಸಿದಾಗ ಗೊತ್ತಾಗುತ್ತೆ ಒಂದು ಲೆಟರ್ ಬಂದಿದೆ ಅಂತ. ಮತ್ತೆ ಅದು ಅದೇ ಆತ್ಮಹತ್ಯೆ ಲೆಟರ್ ಆಗಿತ್ತು. ಹಾಗೇನೆ ಅಷ್ಟೇ ಅಲ್ಲ, ಆ ಬೆಕ್ಕು ಕೂಡ ಇಲ್ಲಿ ನಡ್ಕೊಂಡು ಬರ್ತಿದೆ. ಅಂದ್ರೆ ಗಾಸ್ ಈ ಅಂಚೆ ಪೆಟ್ಟಿಗೆಯಲ್ಲಿ 2026ರಲ್ಲಿ ಕಳಿಸಿದಂತ ಲೆಟರ್ 1991ಕ್ಕೆ ಬಂದಿದೆ. ಸೊ ಭವಿಷ್ಯದಿಂದ ಭೂತಕಾಲಕ್ಕೆ ಏನೋ ಲಿಂಕ್ ಆಗ್ತಿದೆ. ಅಂಡ್ ಇದು ಟೈಮ್ ಬೇರೆ ಮಧ್ಯರಾತ್ರಿ, ಮತ್ತೆ ಈ ಒಂದು ಮ್ಯಾಜಿಕ್ ಆಗೋದು ಕೇವಲ ರಾತ್ರಿ ಮಾತ್ರ. ಈಗ 2026ರಲ್ಲಿ ಕೂಡ ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ ಯು ಮತ್ತೆ ಚಾಂಗ್. ಯು ಅಂತೂ ಇಲ್ಲಿಂದ ಫಸ್ಟ್ ನಾ ಜಾಗ ಖಾಲಿ ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ, ಏನೇನೋ ಆಗ್ತಿದೆ ಅಂತ. ಇವಳನ್ನ ಫಾಲೋ ಮಾಡ್ಕೊಂಡು ಚಾಂಗ್ ಕೂಡ ಹಿಂದೆನೆ ಬಂದ. ಇಲ್ಲಿ ಯು ಅಂತೂ ತನ್ನ ತಂದೆಯ ಬಗ್ಗೆ ಮಾತಾಡ್ತಿರ್ತಾಳೆ. ಅಂದ್ರೆ ಅವನು ಫೇಕ್ ಐಡಿಯಾನ ಮಾಡಿದ್ದಾನೆ ಅಂತ. ಆದ್ರೆ ಅವಳಿಗೆ ಸಂಶಯ ಆಗ್ತಿರೋದೇನಂದ್ರೆ ತನ್ನ ತಂದೆ ಯಾಕೆ ಫೇಕ್ ಐಡಿಯಾನ ಮಾಡಿದ್ದ ಅಂತ. ಸೊ ಸ್ವಲ್ಪ ಹೊತ್ತೆಲ್ಲ ಥಿಂಕ್ ಮಾಡಿ ಆದ್ಮೇಲೆ ಯುಗೆ ಅಂದಾಜಾಗುತ್ತೆ ಅವಳು ಕೂಡ ಒಂದು ಲೆಟರ್ ಅನ್ನ ಬರಿಬೇಕು ಅಂತ. ಯಾಕಂದ್ರೆ ಈ ಒಂದು ಬ್ಲಾಕ್ ಮ್ಯಾಜಿಕ್ ತರ ಏನು ಆಗ್ತಾ ಇದೆ ಇದು ಕೇವಲ ಮಧ್ಯರಾತ್ರಿಯಲ್ಲಿ ಮಾತ್ರ ನಡೆಯುತ್ತೆ. ಆದ್ರೆ ಚಾಂಗ್ ಹೇಳ್ತಾನೆ ನೀನಂತೂ ಸುಮ್ನಿರು, ನಾನು ಲೆಟರ್ ಅನ್ನ ಬರಿತೀನಿ ಅಂತ. ಯಾಕಂದ್ರೆ ಅವನ ತಾಯಿಗೆ ಅವನು ಲೆಟರ್ ಬರಿಬೇಕು ಅಂತ. ಇದಂತೂ ನೆಕ್ಸ್ಟ್ ಡೇ ಆಗಿತ್ತು. ಹಾಗಾಗಿ ಅವರು ರಾತ್ರಿ ತನಕ ವೇಟ್ ಮಾಡ್ತಾರೆ. ಈವನ್ 1991ರಲ್ಲಿ ಕೂಡ ವೇಟ್ ಮಾಡ್ತಿದ್ದಾರೆ. 1991 ಅಲ್ಲಿ ಅಂತೂ ಸೂ ಮತ್ತೆ ಯಾಂಗ್ ಸೇರಿ ಲೆಟರ್ ಅನ್ನ ಕೊಟ್ರೆ 2026 ಅಲ್ಲಿ ಯು ಮತ್ತೆ ಚಾಂಗ್ ಲೆಟರ್ ಅನ್ನ ಹಾಕ್ಬಿಡ್ತಾರೆ. ಇಲ್ಲಿ ಚಾಂಗ್ ಅಂತೂ ತುಂಬಾನೇ ಸಂಶಯ ಆಗುತ್ತೆ, ಇದಂತೂ ವರ್ಕ್ ಆಗುದಿಲ್ಲ ಅಂತಾನೆ ಅನ್ಸ್ಬಿಡ್ತು. ಆದ್ರೆ ಅಂಚೆ ಪೆಟ್ಟಿಗೆ ಓಪನ್ ಮಾಡಿದಾಗ ಲೆಟರ್ ಅಲ್ಲಿ ಬರ್ದಿರುತ್ತೆ ಅದೊಂದು ಲವ್ ಲೆಟರ್ ಆಗಿತ್ತು. ಮತ್ತೆ ಅದರಲ್ಲಿ ಹೆಸರು ಕೂಡ ಇತ್ತು. ಇದನ್ನ ಕಳಿಸಿದವರು ಯಾರು ಅಂತ ಹೆಸರನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಚಾಂಗ್ ನ ಜೊತೆಗೆ ಗಲಾಟೆ ಮಾಡ್ತಿರ್ತಾಳೆ, ನೋಡು ನಾನು ಹೇಳಿದ್ದು ಸರಿ ಅಲ್ವಾ ಅಂತ. ಇದ್ರ ಬಗ್ಗೆ ಅವರು ರಿಸರ್ಚ್ ಮಾಡ್ತಿರ್ತಾರೆ. ಮನೆಗೆ ಹೋಗಿ 1991 ಅದು ಇಸವಿಯದ್ದು ಎವಿಡೆನ್ಸ್ ಅನ್ನ ಚೆಕ್ ಮಾಡಿದಾಗ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ 1991 ನ ಇಸವಿ ಏನಿದೆ ಆ ಟೈಮ್ ಅಲ್ಲಿ ಸಮಯ ತುಂಬಾನೇ ಸ್ಲೋ ಆಗಿ ಹೋಗುತ್ತೆ. ಅಂದ್ರೆ 2026ರ ಒಂದು ದಿನ 1991 ನ 2 ದಿನಕ್ಕೆ ಸಮ ಆಗಿರುತ್ತೆ. ಇನ್ನೊಂದು ಕಡೆ ಚೂ ಮತ್ತೆ ಯಾಂಗ್ ಕೂಡ ನೋಡ್ತಿರ್ತಾರೆ ಇವತ್ತು ಯಾವುದೇ ಲೆಟರ್ ಬರ್ಲಿಲ್ಲ ಅಂತ. ಅಲ್ಲಿಂದ ಚೂ ಹೋಗ್ತಾನೆ ಅವನ ಟೀಚರ್ ಹತ್ರ ಮಾತಾಡೋದಕ್ಕೆ. ಅದೇನಂದ್ರೆ ಅವನು ವಾಪಸ್ ಸ್ಕೂಲ್ಗೆ ಸೇರ್ತಾನೆ ಅಂತ. ಯಾಕಂದ್ರೆ ಆ ದಿನ ಅವನೊಮ್ಮೆ ಡ್ರಾಪ್ ಔಟ್ ಮಾಡಿದ್ದ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಇವನ ಫ್ರೆಂಡ್ ಡಾಂಗ್ ಇದ್ದಾನಲ್ವಾ ಅವನ ಬಳಿ ಮೀಟ್ ಆಗೋದಕ್ಕೆ ಹೇಳ್ತಾರೆ. ಸೊ ಡಾಂಗ್ ಇಲ್ಲಿ ಟೀಚರ್ ಗೆ ಹೇಳ್ತಾನೆ ಸದ್ಯಕ್ಕೆ ಚೂನ ಬಳಿ ಹಣ ಇಲ್ಲ, ಮತ್ತೆ ನಮ್ಮ ಬಳಿ ಕೂಡ ಅಷ್ಟು ಹಣ ಇಲ್ಲ. ಸೊ ಅದಕ್ಕೋಸ್ಕರ ನೀವೇ ನಮ್ಗೆ ಸಹಾಯ ಮಾಡ್ಬೇಕು, ಅವನ ಫೀಸ್ ಕಟ್ಟೋದಕ್ಕೆ ಮತ್ತೆ ನಂಗೊಂದು ಶಾಪ್ ಅನ್ನ ಓಪನ್ ಮಾಡೋದಕ್ಕೆ ಅಂತ. ಅದ್ರ ಪ್ರಕಾರ ಟೀಚರ್ ಏನೋ ಮೆಲ್ಟ್ ಆಗ್ಬಿಟ್ರು. ಸೊ ಹಣವನ್ನ ಕೊಡ್ತಾರೆ. ಈ ವಿಷಯ ಕೇಳಿ ಚೂನಿಗೆ ಕೂಡ ತುಂಬಾನೇ ಖುಷಿ ಆಗುತ್ತೆ. ಬಟ್ ಮಿಡ್ ನೈಟ್ ಆಗುವಾಗ ನಾವು ಅಂಚೆ ಪೆಟ್ಟಿಗೆ ಬಳಿ ನೋಡೋದಾದ್ರೆ ಒಂದು ಪತ್ರ ಬಂದಿದೆ. ಇಲ್ಲಿಗೆ ಚೂ ಕೂಡ ಟೈಮ್ಗೆ ಬಂದಿದ್ದ, ಮತ್ತೆ ಯಾಂಗ್ ಕೂಡ ಇದ್ಲು. ಅವ್ರ ಈ ಲೆಟರ್ ನ ನೋಡಿದಾಗ ಗೊತ್ತಾಗುತ್ತೆ 1991 ಸೆಪ್ಟೆಂಬರ್ ತಿಂಗಳಿನಲ್ಲಿ ದೊಡ್ಡದಾದಂತ ಒಂದು ಸೈಕ್ಲೋನ್ ಆಗೋದ್ರಲ್ಲಿದೆ. ಮತ್ತೆ ಯು ಅನ್ನೋ ಹೆಸರಿನ ಹೆಂಗಸು ಲವ್ ಲೆಟರ್ ನ ಬರ್ದಿದ್ಲು. ಎಸ್ ಗೈಸ್, ಅದೇ 2026 ಯು ಇದ್ದಾಳಲ್ವಾ ಅವಳು ಈ ಲೆಟರ್ ನ ಸೆಂಡ್ ಮಾಡಿದ್ದಾಳೆ 1991ಗೆ. ಸೊ ಇವರಿಬ್ರಿಗೆ ಕೂಡ ಇದು ವಿಚಿತ್ರ ಅನ್ಸುತ್ತೆ. ಸೊ ಇಲ್ಲಿ ಯಾಂಗ್ ಹೇಳ್ತಾಳೆ ಈಗಂತೂ ಸೆಪ್ಟೆಂಬರ್ ಶುರು ಆಗಿದೆ, ಈ ಲೆಟರ್ ಅಲ್ಲಿ ಇರೋದು ಒಂದ್ ವೇಳೆ ನಿಜವಾಗ್ಲೂ ಸತ್ಯವಾಗಿ ಬಿರುಗಾಳಿ ಬಂದ್ಬಿಟ್ರೆ ನಾವು ಇದನ್ನ ನಂಬೋದು ಅಂತ ಹೇಳ್ತಾರೆ. ಹೀಗೆ ಅಲ್ಲಿಂದ ಮನೆಗೆ ಹೋದ, ಮತ್ತೆ ಒಂದು ಲೆಟರ್ ಅನ್ನ ಬರ್ದಿದ್ದ. ಇದನ್ನ ನೋಡಿ ಮತ್ತೆ ಅಲ್ಲಿದ್ದಂತ ಲೆಟರ್ ಅನ್ನ ಕಂಪೇರ್ ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ, 2 ಲೆಟರ್ ಕೂಡ ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ. ಸೊ ಯಾಂಗನ ಬಳಿ ಬಂದು ಸು ಹೇಳ್ತಾನೆ ಈ 2 ಲೆಟರ್ ಕೂಡ ನನ್ನದೇ ಹ್ಯಾಂಡ್ ರೈಟಿಂಗ್ ಆಗಿದೆ, ಇದು ಫ್ಯೂಚರ್ ಇಂದ ಬಂದಿದೆ, ಆದ್ರೆ ನಾನೇ ಫ್ಯೂಚರ್ ಇಂದ ಬರ್ದಿದ್ದೀನ ಹೇಗೆ. ಸೊ ನಿಜವಾಗ್ಲೂ ಇಲ್ಲಿ ಏನ್ ನಡೀತಿದೆ, ಇದರ ಹಿಂದೆ ಏನಿದೆ ಇನ್ನು ಕೂಡ ದೊಡ್ಡ ರಹಸ್ಯ. ಸೊ ಅದಕ್ಕೋಸ್ಕರ ಇವರು ಥಿಂಕ್ ಮಾಡ್ತಾರೆ, ಮೊದಲನೇದಾಗಿ ಅಂಚೆ ಪೆಟ್ಟಿಗೆ ಎಲ್ಲಿಂದ ಸಿಕ್ಕಿತು ಅಲ್ಲಿಗೆ ಹೋಗ್ಬೇಕು ಅಂತ. ಇಲ್ಲಿ ಯಾಂಗ್ ಹೇಳ್ತಾಳೆ ಒಬ್ಬ ಮುದುಕ ಈ ಅಂಚೆ ಪೆಟ್ಟಿಗೆನ ಹಿಡ್ಕೊಂಡ್ ಬರ್ತಿದ್ದ ಅಂತ. ಸೊ ಅವನು ಯಾವ ರಸ್ತೆಯಲ್ಲಿ ಬಂದಿದ್ದ ಆ ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾರೆ, ಇಲ್ಲಿಗೆ ಬರ್ಬೋದಾ ಅಂತ. ಅಂಡ್ ಅದೇ ಪ್ಲೇಸ್ ನ ಹತ್ತಿರದಲ್ಲೇ ಡಾಂಗ್ ಕೂಡ ಇದ್ದ. ಅವನು ಅವನ ಗ್ಯಾಂಗ್ಸ್ಟರ್ ನ ಗ್ರೂಪ್ ನ ಜೊತೆಗೆ ಹೊಸ ಅಂಗಡಿಯ ರಿಪೇರಿ ಮಾಡ್ತಿದ್ದ. ರಸ್ತೆಯಲ್ಲಿ ಎಷ್ಟು ಪೇಚಾಡಿದ್ರು ಕೂಡ ಆ ಮುದುಕ ಅಂತೂ ಕಾಣ್ತಿಲ್ಲ. ಅಂಡ್ ಈಗಿನ ದಾರಿಯಲ್ಲಿ ನೋಡ್ತೀವಿ ಅವನ ಟೀಚರ್ ಕೂಡ ಬರ್ತಿದ್ರು. ಅಂಡ್ ಒಳ್ಳೆ ನ್ಯೂಸ್ ಏನಂದ್ರೆ ಇವನ ಟೀಚರ್ ಹೇಳ್ತಾರೆ ನೀನಿನ್ ಮುಂದೆ ಸ್ಕೂಲ್ ಜಾಯ್ನ್ ಆಗ್ಬೋದು ಅಂತ. ಅದರ ಫೀಸ್ ಅನ್ನೆಲ್ಲ ಕೊಡೋದಕ್ಕೆ ಇವಳು ಸಿದ್ಧ ಇದ್ದಾಳೆ. ಹಾಗೇನೊಂದು ದೊಡ್ಡ ಪ್ಲಾಟ್ ಟ್ವಿಸ್ಟ್ ಅನ್ನು ಕೂಡ ನೋಡ್ತೀವಿ. ಇಲ್ಲಿ ಪೋಸ್ಟ್ ಕಾರ್ಡ್ ಅಲ್ಲಿ ಒಂದು ಲೆಟರ್ ಅನ್ನು ಬರ್ದಿರ್ತಾನೆ ಸು, ಮತ್ತೆ ಅದನ್ನ ಕೊಟ್ಟಿರ್ತಾನೆ ಯಾಂಗ್ ನಿಗೆ. ಬಟ್ ನೀವೊಂದು ಆಲೋಚನೆ ಮಾಡಿದೀರಾ, ಇದನ್ನ ನಾವು 2026ರಲ್ಲಿ ಕೂಡ ನೋಡಿದ್ವಿ. ಇದೇ ರೀತಿಯ ಪೋಸ್ಟ್ ಕಾರ್ಡ್ ಮತ್ತೆ ಇದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದು ಪೋಸ್ಟ್ ಕಾರ್ಡ್ ಇತ್ತು. ಅಂಡ್ ಅದಿತ್ತು ಯುನ ಬಳಿ. ಅದರಲ್ಲಿ ಅವನು ಬೆಸ್ಟ್ ವಿಶಸ್ ಅನ್ನೆಲ್ಲ ಬರ್ದಿದ್ದ. ಈ ಪೋಸ್ಟ್ ಕಾರ್ಡ್ ಅನ್ನ ಯಾಂಗ್ ಅಂತೂ ಓದ್ತಾ ಇರ್ತಾಳೆ ಹ್ಯಾಪಿಯಾಗಿ. ಮತ್ತೆ ಅದೇ ಟೈಮ್ಗೆ ಇವಳ ತಂದೆ ಬಂದು ಹೊಡೆದು ಬಿಡ್ತಾನೆ. ಬೆಳಿಗ್ಗೆ ಹೊತ್ತಾದಾಗ ಸೂ ಬರ್ತಾನೆ ಯಾಂಗ್ ನ ಬಳಿಗೆ, ಯಾಕಂದ್ರೆ ಸ್ಕೂಲ್ಗೆ ಜೊತೆಗೆ ಹೋಗೋಣ ಅಂತ. ಬಟ್ ಅವಳಂತೂ ಬರೋದು ಕಾಣ್ತಾನೆ ಇಲ್ಲ. ಸೊ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಹೇಳಿ ಸ್ಕೂಲ್ಗೆ ಹೋಗ್ತಾನೆ. ಟೀಚರ್ ಹತ್ರ ಬಂದು ಚೂ ಕೇಳಿದಾಗ ಅವ್ರು ಹೇಳ್ತಾರೆ ಯಾಂಗ್ ಅಂತೂ ಸ್ವಲ್ಪ ದಿನಕ್ಕೆ ರಜೆಯನ್ನ ತಗೊಂಡಿದ್ದಾಳೆ ಅಂತ. ಇದನ್ನ ಕೇಳಿದ ತಕ್ಷಣನೇ ಇವನಿಗೆ ಶಾಕ್ ಆಗುತ್ತೆ, ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಓಡ್ಕೊಂಡು ಹೋಗ್ತಾನೆ. ಅವಳಂತೂ ಮನೆಯಲ್ಲಿ ಕೂಡ ಕಾಣ್ತಿಲ್ಲ. ಹಾಗಾಗಿ ಯಾಂಗ್ ನ ತಂದೆ ಬೆಟ್ಟಿಂಗ್ ಮಾಡೋ ಜಾಗಕ್ಕೆ ಬರ್ತಾನೆ. ಎಲ್ಲಿ ಹೋದ್ರು ಕೂಡ ಅವಳಂತೂ ಕಾಣ್ತಿಲ್ಲ. ಅದಕ್ಕೋಸ್ಕರ ಸೀದಾ ಪೊಲೀಸ್ ಆಫೀಸರ್ ನ ಬಳಿಗೆ ಹೋಗ್ತಾನೆ. ಮತ್ತೆ ಇಲ್ಲಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಪೊಲೀಸ್ ಆಫೀಸರ್ ಹೇಳ್ತಾರೆ ಯಾಂಗ್ ನಿಗೆ ಹುಷಾರಿಲ್ಲ ಅಂತೆ, ಹಾಗಾಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ. ಮತ್ತೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ತಂದೆ ಕೂಡ ಬಂದಿದ್ದ. ಸೊ ಚೂ ಅಲ್ಲಿಂದ ಹೋಗ್ತಾನೆ, ಸೈಕಲ್ ಅನ್ನ ಹಿಡ್ಕೊಂಡು
ಕರ್ಕೊಂಡು ರಸ್ತೆಯಲ್ಲಿ ಸ್ಪೀಡ್ ಆಗಿ. ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾಂಗ್ ನ ತಂದೆ ಅಂತೂ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ. ಅವಳನ್ನ ಕಟ್ಟಿ ಹಾಕಿ ಚೆನ್ನಾಗಿ ಹೊಡೆದಿದ್ದ. ಮತ್ತೆ ಅವ್ನು ಕರ್ಕೊಂಡು ಹೋಗ್ತಿರೋದು ಹಾಸ್ಪಿಟಲ್ಗೆ ಅಲ್ಲ, ಮೆಂಟಲ್ ಹಾಸ್ಪಿಟಲ್ಗೆ. ಸೋ ಅಂತೂ ತುಂಬಾ ಸ್ಪೀಡ್ ಆಗಿ ಬಂದಿದ್ದ, ಹಾಗಾಗಿ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಸೊ ಅವಳ ತಂದೆಗೆ ಚೆನ್ನಾಗಿ ಹೊಡೆದು ಅವಳನ್ನ ಫ್ರೀ ಮಾಡಿ ಹಗ್ ಮಾಡ್ಬಿಡ್ತಾನೆ. ಮತ್ತೆ ಅಲ್ಲಿಂದ ಅವನು ಕರ್ಕೊಂಡು ಹೋಗ್ತಾನೆ ಯಾಂಗ್ ನನ್ನ. ಅಂಡ್ ಸೈಕಲ್ ಅಲ್ಲಿ ಹೋಗ್ತಿರುವಾಗ ಅವಳು ಸ್ಟೋರಿ ಕೂಡ ಹೇಳ್ತಾಳೆ ಯಾಕೆ ಇವಳ ತಂದೆ ಆ ರೀತಿ ಮಾಡ್ತಿದ್ದಾನೆ ಅಂತ. ಆಕ್ಚುಲಿ ಇವನ ಫ್ಲಾಶ್ ಬ್ಯಾಕ್ ನೋಡೋದಾದ್ರೆ ಮುಂಚೆ ಇವಳ ತಾಯಿ ಬದುಕಿದಾಗ ಆ ಟೈಮ್ ಅಲ್ಲಿ ಕೂಡ ಇವನು ಎಣ್ಣೆ ಕುಡಿತಾ ಇದ್ದ. ಮತ್ತೆ ಇವಳ ತಾಯಿ ಕೂಡ ತುಂಬಾನೇ ಪೆಟ್ಟು ತಿಂತಿದ್ಲು. ಆದ್ರೆ ಇವನನ್ನ ಮೇಂಟೈನ್ ಮಾಡೋದಕ್ಕೆ ಹೇಗೋ ಆಗ್ತಿತ್ತು. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಓಕೆ ಇದ್ರು. ಆದ್ರೆ ಯಾವಾಗ ಅವಳು ಸತ್ ಬಿಟ್ಲೋ ಅವತ್ತಿನಿಂದ ಯಾಂಗ್ ಗೆನೆ ತೊಂದರೆ ಕೊಡ್ತಿದ್ದ. ಇವಳ ತಾಯಿ ಕೂಡ ಕಮ್ಮಿ ಇಲ್ಲ. ಅವಳು ಆಕ್ಚುಲಿ ಇವಳ ತಂದೆಯ ಹಣವನ್ನ ಲೂಟಿ ಮಾಡಿದ್ಲು, ಮತ್ತೆ ವಾಪಸ್ ಕೊಡ್ಲೂ ಇಲ್ಲ. ಸೊ ಹಣದ ವಿಷಯದಲ್ಲಿ ಕೂಡ ತುಂಬಾನೇ ತೊಂದರೆ ಆಗಿರೋ ರೀಸನ್ಗೆ ಕೊನೆಗೆ ಲೋನ್ ಎಲ್ಲ ತಗೊಳ್ಬೇಕಾಯ್ತು. ಮತ್ತೆ ಲೋನ್ ಅನ್ನ ಪಾವತಿ ಮಾಡೋದಕ್ಕೆ ಆಗ್ಲಿಲ್ಲ. ಸಮಾಜದ ಎದುರು ಒಳ್ಳೆ ಪರ್ಸನ್ ಆಗಿ ಅವನು ಕಂಡಿದ್ದ. ಆದ್ರೆ ಆಕ್ಚುಲಿ ಮನೆ ಒಳಗಡೆ ಅವನು ತುಂಬಾನೇ ಹೊಡಿತಿದ್ದ. ಅವನಿಗೆ ಏನಾದ್ರೂ ಕೋಪ ಬಂದ್ರೆ ಎಲ್ಲ ಕೋಪವನ್ನು ಕೂಡ ಯಾಂಗ್ನ ಮೇಲೆ ತೋರಿಸ್ತಿದ್ದ. ಹಾಗಾಗಿ ಯಾವಾಗ ಇವಳ ಅಜ್ಜಿ ಸತ್ತಿದ್ಲೋ ಆ ಟೈಮ್ ಅಲ್ಲಿ ಎಲ್ಲಾ ಆಸ್ತಿಯನ್ನ ಕೂಡ ಯಾಂಗ್ಗೆನೆ ಕೊಟ್ಟಿದ್ಲು. ಅದಕ್ಕೋಸ್ಕರನೇ ಪ್ರತಿ ಸಲ ಬಂದು ಇವಳ ಹತ್ರನೇ ಹಣ ಕೇಳ್ತಾನೆ. ಸೊ ಇದೆಲ್ಲ ಆಗಿತ್ತು ನಿಜವಾದ ಕಥೆ. ಇದೆಲ್ಲ ಒಂದು ಬೇರೆ ಮ್ಯಾಟರ್. ಆದ್ರೆ ನಿಜವಾಗ್ಲೂ 2026ರಿಂದ 1991ಗೆ ಹೇಗೆ ಕನೆಕ್ಷನ್ ಇದೆ, ಭವಿಷ್ಯದಿಂದ ಹೇಗೆ ಪತ್ರಗಳು ಬರ್ತಾ ಇವೆ, ಮತ್ತೆ 12 ಪತ್ರಗಳಲ್ಲಿ ನಮ್ಗೆ ಇನ್ನೇನು ಗೊತ್ತಾಗೋದ್ರಲ್ಲಿದೆ. ಇದನ್ನ ನೋಡ್ಬೇಕಷ್ಟೇ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ಗೆ ಕೂಡ ವೇಟ್ ಮಾಡ್ತೀರಿ, ಸದ್ಯದಲ್ಲೇ ಬರೋದ್ರಲ್ಲಿದೆ. ಮತ್ತೆ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಅಂತೂ ಮಾಡೇ ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.